ಓಕೆ, ಬೆಂಗಳೂರು ಮೆಟ್ರೋ ನಿಲ್ದಾಣದಲ್ಲಿ ಇನ್ನು ಮುಂದೆ ಅಮೂಲ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಮೆಟ್ರೋ ಒಳಗೆ ಅಮೂಲ್ ಮಳಿಗೆ ಹಾಕೋದಕ್ಕೆ ಭಾರಿ ವಿರೋಧಗಳು ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ನಮ್ಮದೇ ಕೆಎಂಎಫ್ ಅಥವಾ ನಂದಿನಿ ಇರುವಾಗ ಅಮೂಲ್ಗೆ ಯಾಕೆ ಅವಕಾಶ ಕೊಡಬೇಕು ಅನ್ನುವ ಪ್ರಶ್ನೆಯನ್ನ ಜನ ಸಹಜವಾಗೇ ಮಾಡ್ತಾ ಇದ್ದಾರೆ. ಕೆಎಂಎಫ್ ಮಳಿಗೆಯನ್ನ ಬಿಟ್ಟು ಗುಜರಾತ್ ಹಾಲು ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಾ. 10 ನಿಲ್ದಾಣದಲ್ಲಿ ಅಮೂಲ್ ಈ ಒಂದು ಕಿಯೋಸ್ಕ್ ಮಳಿಗೆಯನ್ನ ತೆಗೆಯೋಕೆ ಪ್ಲಾನ್ ಕೂಡ ಹಾಕೊಂಡಿದ್ದಾರೆ. ಅಮೂಲ್ ಜೊತೆಗೆ BMRCL ಒಪ್ಪಂದಕ್ಕೆ ಈಗ ಭಾರಿ ವಿರೋಧ ಕೇಳಿ ಬರ್ತಾ ಇದ್ದು, ಪಟ್ಟಂದೂರು, ಅಗ್ರಹಾರ, ಇಂದಿರಾನಗರ, ಬೆನಿಗಾನಹಳ್ಳಿ, ಬೈಯಪ್ಪನಹಳ್ಳಿ, ಟ್ರಿನಿಟಿ ಸರ್ಕಲ್, ಸರ್ ಎಂ ವಿಶ್ವೇಶ್ವರಯ್ಯ, ಮೆಜೆಸ್ಟಿಕ್ ನ್ಯಾಷನಲ್ ಕಾಲೇಜ್ ಮೆಟ್ರೋ, ಜಯನಗರ ನಿಲ್ದಾಣ, ಇಲ್ಲಿ ಈ ಒಂದು 10 ಜಾಗದಲ್ಲಿ ಅಮೂಲ್ ಮಳಿಗೆಯನ್ನ ತೆಗೆಯೋಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಟ್ರೋ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾದ್ರೆ ನಿರ್ಧಾರವನ್ನ ತಗೊಂಡಾಗಿದ್ಯಾ? ಅಂಡ್ ಯಾಕೆ ಅಮೂಲ್ ನಮ್ಮ ಮನೆಯದ್ದೇ ಪ್ರಾಡಕ್ಟ್ ಇರಬೇಕಾದ್ರೆ, ನಮ್ಮೂರಿನದ್ದೇ ಇರಬೇಕಾದ್ರೆ ಪಕ್ಕದ ರಾಜ್ಯದ ವ್ಯಾಮೋಹ ಯಾಕೆ? ಇದೇ ಅಮೂಲ್ ವರ್ಸಸ್ ಕೆಎಂಎಫ್ ಅಥವಾ ನಂದಿನಿ ವರ್ಸಸ್ ಅಮೂಲ್ ಅನ್ನುವಂತಹ ಜಗಳ ನಡಿಬೇಕಾದ್ರೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುತ್ತೆ. ಆಗ ಕಾಂಗ್ರೆಸ್ನವರು ಬೊಬ್ಬೆ ಹೊಡೆದಿದ್ರು. ಏನಂತ? ಗುಜರಾತಿಗೆ ಅನುಕೂಲ ಮಾಡ್ಕೊಳ್ತಾ ಇದ್ದೀರಾ, ಅಮಿತ್ ಶಾ ಅವರ ಫೇವರ್ ಆಗಿ ವರ್ತಿಸ್ತಾ ಇದ್ದೀರಾ, ಫೇವರಿಸಮ್ ಮಾಡ್ತಾ ಇದ್ದೀರಾ ಅಂತ ಬೊಬ್ಬೆ ಹೊಡೆದಿದ್ರಲ್ಲ. ಈಗ ಏನ್ ಮಾಡ್ಕೊಡ್ತಾ ಇದ್ದೀರಿ? ಹಾಗಾದ್ರೆ ಈಗ ಯಾಕೆ ಮಾಡ್ತಾ ಇದ್ದೀರಿ? ಜನ ಸಹಜವಾಗಿ ಪ್ರಶ್ನೆ ಮಾಡ್ತಾರಲ್ವಾ, ಉತ್ತರ ಕೊಡ್ಬೇಕು. ಅಂಡ್ ಯಾವುದೇ ಅವಕಾಶ ಇಲ್ಲ, ಇದ್ದದನ್ನು ಬಳಸ್ಕೊಂಡಿದ್ದಾರೆ ಅಂದ್ರೆ ಅದೊಂದು ರೀತಿ. ನಂದಿನಿ ಅದ್ಭುತವಾದಂತಹ ಪ್ರಾಡಕ್ಟ್ ನ ಕಣ್ಮುಂದೆ ಇಟ್ಕೊಂಡು ಮನೆಯವ್ರನ್ನ ಬಿಟ್ಟು ಪಕ್ಕದ ಮನೆಯವ್ರಿಗೆ ಆಸೆ ಮಾಡ್ದಂಗೆ ಯಾಕೆ ಮಾಡ್ತಾ ಇದ್ದೀರಾ? ಓಡೋ ಕುದುರೆಯ ಕಾಲನ್ನ ಮುರಿಯುವಂತಹ ಕೆಲಸಗಳನ್ನ ಯಾಕೆ ಮಾಡ್ತಾ ಇದ್ದೀರಿ? ಇರದೇ ಇರುವಂತಹ ಅಥವಾ ಇಲ್ಲಿ ತನಕ ಇಲ್ಲದೆ ಇರುವಂತಹ ಕಾಂಪಿಟೇಷನ್ ಅನ್ನ ನೀವ್ ಯಾಕೆ ಹುಟ್ಟಾಕ್ತಾ ಇದ್ದೀರಿ? ಯಾರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀರಿ? ನಂದಿನಿಯೇ ಇದೆಯಲ್ಲ, ನಂದಿನಿಲಿ ಇಲ್ದಲೇ ಇರುವಂತಹ ಪ್ರಾಡಕ್ಟ್ ಅಮೂಲಲ್ಲಿ ಏನಿದೆ? ಇಲ್ಲಿ ಇಲ್ದಲೇ ಇರುವಂತಹ ರುಚಿ ಅಥವಾ ಶುಚಿ ಅಮೂಲ್ನಲ್ಲಿ ಏನಿದೆ? ಅರ್ಥ ಆಗ್ತಾ ಇಲ್ಲ. ಜನರಿಗೆ ಉತ್ತರವನ್ನ ಕೊಡ್ಲೇಬೇಕು ನೀವು. ಅಂಡ್ ಕನ್ನಡ ಪರ ಹೋರಾಟಗಾರರು ಈಗ ನಿಂತ್ಕೋಬೇಕು.